ನೇಹಾಳಿಗೆ ನ್ಯಾಯ ಸಿಗಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಪೂಜ್ಯ ಮಠಾಧಿಪತಿಗಳು ಆಗಮಿಸಿದ್ದಾರೆ. ನೂರಾರು ಜನ ಮಠಾಧಿಪತಿಗಳು ಸೇರಬೇಕಾಗಿರುವಂತಹ ಈ ಹೋರಾಟ ಮಳೆರಾಯನ ಒಂದು ಕಾರಣದಿಂದ ಯಾರು ಮೊದಲಿಗೆನೆ ಬಂದು ಬಿಟ್ಟಿದ್ರು ಅಷ್ಟು ಜನ ಮಾತ್ರ ಈ ವೇದಿಕೆಯಲ್ಲಿ ಕುಂತಿದ್ದೇವೆ. ಬಹುಶಃ ಈ ನಮ್ಮ ಹೋರಾಟದ ಹಿಂದೆ ಬಹಳಷ್ಟು ಜನ ಮಠಾಧಿಪತಿಗಳು ಬರ್ಲಿಕ್ಕೆ ಆಗದೆ ಇರುವುದರಿಂದ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಗೆ ನೇಹಾಳ ಸಾವು ದೇಶವನ್ನ ದುಃಖಕ್ಕೀಡು ಮಾಡಿದರೆ, ಈ ಸಾವನ್ನ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡಿರ್ತಕ್ಕಂಥದ್ದು ಹಾಗೂ ಬಿಜೆಪಿಯವರು ಇದನ್ನ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ಳತಕ್ಕಂಥದ್ದು ಬಹಳಷ್ಟು ನೀಚ ಕೆಲಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾರದೋ ಮನೆಗೆ ಬೆಂಕಿ ಹತ್ತಿದ್ರೆ ಅದೇ ಬೆಂಕಿಯನ್ನು ತೆಗೆದುಕೊಂಡು ಹೋಗಿ ಅಡಿಗೆ ಮಾಡಿಕೊಂಡಿದ್ರು, ದೀಪ ಹಚ್ಚಿಕೊಂಡಿದ್ರು ಅನ್ನುವ ಹಾಗೆ ಬಹುಶಃ ಈ ಪ್ರಕರಣವನ್ನು ಎತ್ತಿಕೊಂಡಿರ್ತಕ್ಕಂಥದ್ದು ಮಾನವೀಯತೆ ಅಂತಕ್ಕಂಥದ್ದು ತಲೆ ತಗ್ಗಿಸ್ಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ, ಈ ಸಾವನ್ನ ಬಹುಸಂಖ್ಯಾತ ರಾಜಕಾರಣಿಗಳು ಈ ರೀತಿ ಬಳಕೆ ಮಾಡಿಕೊಳ್ತಾರೆ ಅಂತ ಬಹುಶಃ ಯಾರೂ ಅನ್ಕೊಂಡಿರ್ಲಿಲ್ಲ. ಈ ಸಾವಿನ ಹಿಂದೆ ಕೇವಲ ಆ ಹುಡುಗನಿದ್ದಾನೋ ಅಥವಾ ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೋ ಅದನ್ನು ಕೂಡ ತನಿಖೆ ಆಗಬೇಕು, ಸೂಕ್ತ ತನಿಖೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂತಕ್ಕಂಥದ್ದು. ಬಹಳ ನೋವಿನ ಸಂಗತಿ ಅಂದ್ರೆ ಮಾಧ್ಯಮಗಳನ್ನ ನೋಡ್ತಾ ಇದ್ದೇವೆ. ಒಂದು ಕಡೆಗೆ ಆ ಮಗುವಿನ ಮಾನ ಮತ್ತು ಪ್ರಾಣ ಮತ್ತು ಮಣಿತನದ ಮಾನ, ಸಮಾಜದ ಮಾನನೂ ಕೂಡ ಈ ಸಂದರ್ಭದಲ್ಲಿ ಹರಾಜಾಗ್ತಾ ಇರತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ. ಮಗುವಿನ ಪ್ರಾಣನೂ ಹೋಗಿದೆ ಮತ್ತು ಮಾನನೂ ಹೋಗಿದೆ. ಮಣಿತನದ ಮಾನವನ್ನು ಕಳೆಯುವಂತಹ ಕೆಲಸವನ್ನ ಒಂದಿಷ್ಟು ಮಾಧ್ಯಮಗಳಲ್ಲಿ ಹರಿಬಿಡ್ತಾ ಇರ್ತಕ್ಕಂತಹದ್ದನ್ನು ನೋಡಿದರೆ ಯಾರು ಇಲ್ಲಿ ರಕ್ಷಣೆ ಮಾಡತಕ್ಕಂಥವ್ರು ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಯಾವುದೇ ಸರ್ಕಾರ ಇರಲಿ, ಇಂತಹ ಕೊಲೆಗಳನ್ನ, ಇಂತಹ ದುರಂತ ಘಟನೆಗಳನ್ನ ಹಗುರವಾಗಿ ತೆಗೆದುಕೊಳ್ತಕ್ಕಂತಹದ್ದು ಬಹುಶಃ ಈ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದೆಯೋ ಇಲ್ಲೋ ಅನ್ನುವಂತಹ ಕೇಳುವ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು. ಏಕಕಾಲದಲ್ಲಿ ಗದಗಿನೊಳಗೆ 4 ಹೆಣಗಳು ಬೀಳ್ತವೆ, ಬೆಂಗಳೂರಿನಲ್ಲಿ ಹೆಣಗಳು ಬೀಳ್ತವೆ, ತುಮಕೂರಿನಲ್ಲಿ ಬೀಳ್ತವೆ, ಹುಬ್ಬಳ್ಳಿಯಲ್ಲಿ ಹಾಡು ಹಗಲನೇ ಒಂದು ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ಆಗ್ತದೆ. ನಾವು ಯಾವುದೇ ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಬಹಳ ನೋವಿನ ಸಂಗತಿ ಅಂತಂದ್ರ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕೇಳುವ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ಅಂತಕ್ಕಂಥದ್ದು. ಇದಕ್ಕೆ ಲವ್ ಜಿಹಾದ್ ಅಂತಕ್ಕಂತಹ ಶಬ್ದವನ್ನ ಒಂದು ಪಕ್ಷದವರು ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನೊಂದು ಪಕ್ಷದವರು ಅದು ವೈಯಕ್ತಿಕ ಪ್ರಕರಣ ಅನ್ನುವಂತಹ ನಿರ್ಲಕ್ಷ್ಯದ ಮಾತನ್ನ ಆಡ್ತಾ ಇದ್ದಾರೆ. ನಾನು ಎರಡೂ ಸರ್ಕಾರಗಳಿಗೆ ಕೇಳ್ತೇನೆ, ಇಂತಹ ರಾಷ್ಟ್ರ ಕಣ್ಣೀರು ಹಾಕುವಂತ ಕುರಿತೆ ನಡೆದಾಗ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಕ್ಕಂತಹ ನೀವು ನೈತಿಕವಾಗಿ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಯೋಗ್ಯರೇ ಅನ್ನುವಂತಹ ಪ್ರಶ್ನೆ ಎಲ್ಲರ ಮುಂದೆ ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ, ಕೇಳಬೇಕಾಗತ್ತೆ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕು. 10 ವರ್ಷಗಳ ಆಚಿನಿಂದ ಲವ್ ಜಿಹಾದ್ ಅನ್ನುವಂತಹ ಒಂದು ವಿಚಾರವನ್ನ ಚುನಾವಣೆಯ ಅಸ್ತ್ರವಾಗಿ ಬಳಸಿಕೊಳ್ತಕ್ಕಂಥದ್ದನ್ನು ನೋಡಿದ್ದೇವೆ. ಎಲ್ಲ ಕಾನೂನನ್ನ ತಿದ್ದುಪಡಿ ಮಾಡಲಿಕ್ಕೆ ಬರುತ್ತೆ ಅನ್ನುವಂತಹದ್ದಾದ್ರೆ ಬಹುಶಃ ಇಂತಹ ಪ್ರಕರಣದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ದುಷ್ಟರಿಗೆ
ಒಂದಿಷ್ಟು ಶೀಘ್ರದೊಳಗೆ ಶಿಕ್ಷೆ ಕೊಡ್ತಕ್ಕಂತಹ ಕಾನೂನು ಯಾಕೆ ಬದಲಾವಣೆ ಆಗ್ಲಿಲ್ಲ, ಯಾಕೆ ಬರಲಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ತಮಗೆ ಬೇಕಾಗಿರ್ತಕ್ಕಂತಹದ್ದಕ್ಕ ಸಂವಿಧಾನವನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಅನ್ನೋದಾದ್ರೆ ಈ ದೇಶದ ಮಹಿಳೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಸೂಕ್ತ ಕಾನೂನನ್ನ ಯಾಕೆ ತರಲಿಕ್ಕೆ ಬರೋದಿಲ್ಲ ಅಂತಕ್ಕಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅನ್ನುವಂಥದ್ದು. ಇದೀಗ ತಾನೇ ನಮ್ಮ ಒಬ್ಬ ಸಹೋದರಿ ಮಾತಾಡಿದ್ಲು, ನಾವು ಇವತ್ತಿನ ದಿವಸ ಹೊರಗೆ ಬರ್ಲಿಕ್ಕೆ ಹೆದರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ. ನನಗೆ ಎಷ್ಟೋ ಜನ ಮಹಿಳೆಯರು ಫೋನ್ ಮಾಡಿ, ಅಜ್ಜವ್ರು ನಮ್ಮ ಮನೆಯೊಳಗ ನಮಗೆ ನಿದ್ದೆ ಹತ್ತುತ್ತಾ ಇಲ್ಲ, ನಮ್ಮನ್ನು ಯಾರ ರಕ್ಷಣೆ ಮಾಡೋರು, ಈ ರೀತಿ ಶಾಲಾ ಆವರಣದಲ್ಲಿ ನೂರಾರು ಯುವಕರ ಮಧ್ಯದಲ್ಲಿನೇ ಒಂದು ಮಗು ಹೆಣವಾಗಿ ಬೀಳುತ್ತೆ ಅನ್ನೋದಾದ್ರೆ ಒಬ್ಬಂಟಿಗರಾಗಿರ್ತಕ್ಕಂತಹ ನಮ್ಮಂತವರ ಗತಿ ಏನು ಅಂತ ಕೇಳುವ ಪ್ರಶ್ನೆ ಉದ್ಭವ ಆಗಿದೆ ಅಂತಕ್ಕಂತಹದ್ದು ಬಹಳ ನೋವಿನ ವಿಚಾರ. ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಶಿಕ್ಷಣದಲ್ಲಿ ನೀತಿ ಇಲ್ದಂಗಾಗಿದೆ, ಶಿಕ್ಷಣದಲ್ಲಿ ನೀತಿ ಇರಲಾರ್ದಂಗಾಗಿದೆ, ಶಾಸನದಲ್ಲಿ ಭೀತಿ ಇರಲಾರ್ದಂಗಾಗಿದೆ. ಬಹಳಷ್ಟು ಸೀಮಾತೀತವಾದ ಸ್ವಾತಂತ್ರ್ಯವನ್ನ ಕುಟುಂಬಗಳು ಎಲ್ಲಾ ಧರ್ಮದೊಳಗೂ ಕೂಡ ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಜೀವದ ಬೆಲೆಯನ್ನ, ನೀತಿಯ ಬೆಲೆಯನ್ನ ಮಕ್ಕಳಿಗೆ ತಿಳಿಸದೇ ಇರೋದ್ರಿಂದ ಬಹುಶಃ ಇಷ್ಟೊಂದು ಕೆಟ್ಟ ಘಟನೆಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ. ಒಬ್ಬ ಜೈನ ಮುನಿಯ ಹತ್ಯೆ ಆದ್ರೆ ಅದು ಏನಾಯ್ತು ಯಾರಿಗೂ ಗೊತ್ತಾಗ್ಲಿಲ್ಲ. ಒಬ್ಬ ವಾಸ್ತುಶಾಸ್ತ್ರಜ್ಞನ ಹತ್ಯೆ ಆದ್ರೆ ಅದು ಏನಾಯ್ತು ಯಾರಿಗೂ ಗೊತ್ತಾಗ್ಲಿಲ್ಲ. ಬಹುಶಃ ಇವತ್ತಿನ ದಿವಸ ಈ ನೇಹಾಳ ಕೊಲೆ ನಿನ್ನಿನ ದಿವಸ ಮಣ್ಣಿನ ದಿವಸ ಆಗಿದೆಲ್ಲ, ಇದು ನಾಳೆ ಏನಾಗುತ್ತೆ ಅಂತಕ್ಕಂಥದ್ದು ಯಾರಿಗೂ ತಿಳಿಯೋದಿಲ್ಲ. ಇಂತಹ ಸಾವುಗಳು ಕೇವಲ 4 ದಿವಸದ ದುಃಖಕ್ಕೆ ಮತ್ತು ವೇದಿಕೆಗೆ ಮೀಸಲಾಗತಕ್ಕಂಥದ್ದು. ಬಹುಶಃ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇನ್ನೂ ನಾವು ಪರಾಧೀನವಾಗಿದ್ದೇವೆ ಅಂತಕ್ಕಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಅಂತಕ್ಕಂತಹದ್ದು. ಬಹಳ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ವರದಿಗಳನ್ನ ತೆಗೆಸಿಕೊಂಡು ಆ ಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡು ಹೇಳಿಕೆಯನ್ನ ಕೊಡೋದ್ರ ಬದಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ತಕ್ಕಂತಹದ್ದನ್ನು ನೋಡಿದ್ರೆ ಇಂತಹ ನೂರಾರು ಕಹಿ ಘಟನೆಗಳನ್ನ ನೋಡಿಕೊಂಡೇ ಇವತ್ತು ಮಠಾಧಿಪತಿಗಳು ಬೀದಿಗಿಳಿಯುವಂತಹ ಪ್ರಸಂಗ ಬರ್ತಾ ಇದೆ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಎಲ್ಲಿಯವರೆಗೆ ಆ ಪಾಪಿಗೆ ಉಗ್ರ ಶಿಕ್ಷೆ ಆಗೋದಿಲ್ವೋ, ಮುಂದಂತಹ ಪಾಪಕೃತ್ಯಗಳನ್ನ ಮಾಡತಕ್ಕಂಥವರಿಗೆ ಯಾರನ್ನಾದ್ರೂ ಕೊಂದ್ರೆ ನಮಗೆ ಸಾವು ಕಟ್ಟಿಟ್ಟ ಬುತ್ತಿ, ಶೀಘ್ರದಲ್ಲಿ ನಾವು ಸಾಯ್ತೇವೆ ಅನ್ನುವಂತ ಶಾಸನ ಎಲ್ಲಿಯವರೆಗೆ ಬರೋದಿಲ್ವೋ ಅಲ್ಲಿಯವರೆಗೆ ಈ ಭೂಮಿ ಮೇಲೆ ಯಾರಿಗೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ, ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಹೇಳೋದಿಷ್ಟೇ, ಒಂದು ವೇಳೆ ಈ ಒಂದು ವಿಚಾರವನ್ನ ಚುನಾವಣೆಯ ಅಸ್ತ್ರವನ್ನಾಗಿ ಯಾರಾದರೂ ಬಳಕೆ ಮಾಡಿಕೊಂಡಿದ್ದೇ ಕರೆ ಆದ್ರೆ ಇದರ ದಿಕ್ಕನ್ನ ಬೇರೆ ತೋರಿಸಬೇಕಾಗುತ್ತೆ ಅಂತಕ್ಕಂತಹದ್ದು. ಎರಡೂ ಸರ್ಕಾರಗಳಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಆ ಪಾಪಿಗೆ ತಕ್ಕ ಶಿಕ್ಷೆಯನ್ನ ಕೊಡುವಂತಹ ಪ್ರಯತ್ನವನ್ನ ಎರಡೂ ಮಾಡಬೇಕೇ ಹೊರತಾಗಿ ಇದನ್ನೇ ಚುನಾವಣೆಗೆ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ ನಿಮ್ಮಂತಹ ನಿರ್ಲಜ್ಜರು, ನಾಚಿಕೆಗೇಡಿಗಳು ಭೂಮಿ ಮೇಲೆ ಯಾರೂ ಇರ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಬಹಳ ಕಠೋರ ಶಬ್ದಗಳಲ್ಲಿ ಈ ವೇದಿಕೆ ಮೂಲಕ, ಮಠಾಧಿಪತಿಗಳ ವೇದಿಕೆ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ನೋಡಿ, ಬಹಳ ವಿಶೇಷ ಅಂತಂದ್ರೆ ಈ ನಾಯಕರ ಮನೆಯ ಮಗಳೇನಾದ್ರೂ ಅವಳು ಆಗಿದ್ಲು ಅಂತಂದ್ರೆ ಅದನ್ನ ಎಲ್ಲಿಗೆ ಒಯ್ದು ಹಚ್ತಿದ್ರೋ ಗೊತ್ತಿಲ್ಲ. ಇವತ್ತಿನ ದಿವಸ ಅದನ್ನ ಯಾವ ಲೆವೆಲ್ಗೆ ಬೆಳೆಸ್ತಾ ಇದ್ದಾರಂದ್ರೆ ಅವಳ ನಡತೆ ಸರಿ ಇರಲಿಲ್ಲ ಅನ್ನುವಂತಹ ಒಂದು ಕೆಟ್ಟ ವಿಚಾರಕ್ಕೆ ಹಚ್ಚಿ ಅವಳಿಗೂ ಅವಳ ಮನೆತನಕ್ಕೂ ಆ ಸಮಾಜಕ್ಕೂ ಕೆಟ್ಟ ಕಳಂಕವನ್ನ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದೆ, ಇದರಿಂದ ಸರ್ಕಾರದ ಅಲಕ್ಷ್ಯ ಇದೆ. ಇದು ಎಲ್ಲದೂ ಕೂಡ ದೇಶಕ್ಕೆ ಕಂಟಕ ಆಗುತ್ತದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಟ್ಟಾರೆ ಶೀಘ್ರದಲ್ಲಿ ಆ ನೇಹಾಳಿಗೆ ನ್ಯಾಯ ಸಿಗಬೇಕು, ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಸಮಾಜಕ್ಕೆ ಬೆಲೆ ಬರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಬಹಳ ವಿಷಾದದ ಸಂಗತಿ ಅಂತಂದ್ರೆ ಆ ಎಲ್ಲ ವಿದ್ಯಾರ್ಥಿನಿಯರು ಯಾರ್ಯಾರು ಬಹಳ ನೋವಿನಲ್ಲಿದ್ದೀರೋ ಕೂಡಲೇ ಅವರು ನಿಮ್ಮ ನೋವನ್ನ ಮುಚ್ಚಿಟ್ಟುಕೊಂಡು ಇಂತಹ ದುರಂತಕ್ಕೆ ಒಳಗಾಗುವುದರ ಬದಲಿ ಕೂಡಲೇ ಅದನ್ನ ಒಂದು ಪಾಲಕರ ಗಮನಕ್ಕೆ, ನಾಡಿನ ಸಮಾಜ ಸೇವಕರ ಗಮನಕ್ಕೆ, ಜೊತೆಗೆ ಕಾನೂನಿನ ಗಮನಕ್ಕೆ ತರಬೇಕು ಅನ್ನುವಂತಹ ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛಪಡ್ತಾ, ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕದ ಪ್ರತಿಯೊಬ್ಬ ಮಠಾಧಿಪತಿಗಳು ಈ ಒಂದು ಹೀನ ಕೃತ್ಯಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಳೆರಾಯನ ಒಂದು ಆಗಮನದಿಂದ ಮಠಾಧಿಪತಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದ್ರೂ ಕೂಡ ನಮ್ಮ ನಿಲುವು ರಾಜ್ಯದ ಕಾವಿಧಾರಿಗಳ ನಿಲುವಾಗಿದೆ, ಇದು ಎಲ್ಲ ನಾಡಿನ ನಿಲುವಾಗಿದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು
ಒಟ್ಟಾರೆ ನೇಹಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಪಾಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಬಾಯಿಂದ ಏನು ಬಂದಿದೆ ಅದು ಶೀಘ್ರದೊಳಗ ಕಾರ್ಯರೂಪಕ್ಕೆ ಬರಬೇಕೇ ಹೊರತಾಗಿ ಅದು ಕೇವಲ ಮಹಿಳೆಯರನ್ನ ಮಳ್ಳ ಮಾಡಲಿಕ್ಕೆ ಆ ಮಾತು ಕಾರಣ ಆಗಬಾರ್ದು ಅಂತಕ್ಕಂತಹ ಒಂದು ಸೂಚನೆಯನ್ನು ಕೊಟ್ಟು ಇದೀಗ ನಾವು ನಮ್ಮ ವೀರರಾಣಿ ಚೆನ್ನಮ್ಮನ ಸನ್ನಿಧಾನಕ್ಕೆ ಹೋಗ್ತೇವೆ. ಅಲ್ಲಿಂದ ನಿರಂಜನ್ ಹಿರೇಮಠರವರ ಮನೆಗೆ ಎಲ್ಲ ಮಠಾಧಿಪತಿಗಳು ಹೋಗ್ತೇವೆ. ಮತ್ತೊಂದು ವಿಚಾರ ಇಷ್ಟೇ, ನಮ್ಮ ದೇಶದೊಳಗೆ ಕಲಿಯುವ ಎಲ್ಲ ಹೆಣ್ಣು ಮಕ್ಕಳಿಗೆ ಅವಳ ಆತ್ಮರಕ್ಷಣೆಗಾಗಿ, ಅವಳ ಒಂದು ಸ್ವಾತಂತ್ರ್ಯಕ್ಕಾಗಿ ಒಂದು ಲೈಸೆನ್ಸ್ ಇರ್ತಕ್ಕಂತಹ ಒಂದು ಆಯುಧವನ್ನ ಸರ್ಕಾರ ಕೊಡಮಾಡಿದ್ದೇ ಕರೆ ಆದ್ರೆ ಬಹುಶಃ ಬಹಳ ಒಳ್ಳೇದಾದೀತು ಅಂತಕ್ಕಂತಹ ವಿಚಾರ ನನ್ನ ತಲೆ ಒಳಗೆ ಬರ್ತಾ ಇದೆ. ಕಾಲೇಜಿಗೆ ಹೋಗುವ ಪ್ರತಿಯೊಂದು ಮಹಿಳೆಯ ಕೈಯಲ್ಲಿ ಒಂದು ಆಯುಧ ಇತ್ತಂದ್ರೆ ಇಂತಹ ಪಾಪಿಗಳು ಬಂದಾಗ ಅದರ ಬಳಕೆಯಾಗಿ ಅವಳ ರಕ್ಷಣೆ ಆದೀತು ಅಂತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ ಅಲ್ಲಿ ನೂರಾರು ಜನ ಗಂಡಸರು ಹುಡುಗರು ಇದ್ರು ಕೂಡ ಎಲ್ಲರೂ ನಿಂತು ನೋಡ್ತಕ್ಕಂತಹದ್ದನ್ನ ನಾವು ದೃಶ್ಯದಲ್ಲಿ ನೋಡಿದ್ದೇವೆ, ಸಿಸಿ ಕ್ಯಾಮ್ರಾದಲ್ಲಿ ನೋಡಿದ್ದೇವೆ. ಅಂತಹ ಪ್ರತಿಯೊಬ್ಬ ಗಂಡಸರಿದ್ರು ಕೂಡ ಹೋಗಿ ಆ ಪಾಪಿಯನ್ನ ತಡೆ ಹಿಡಿಯುವಂತ ಶಕ್ತಿಯನ್ನ, ಕಲ್ಲು ಹೊಡೆಯುವಂತ ಪ್ರಯತ್ನವನ್ನ ಯಾರು ಮಾಡಲಿಲ್ಲ. ಕಾಗಿಗಳಲ್ಲಿ ಜಗಳ ಹುಟ್ಟಿದ್ರೆ ಎಲ್ಲಾ ಕಾಗಿಗಳು ಓಡಿ ಬಂದು ರಕ್ಷಣೆ ಮಾಡ್ತವೆ. ಮಂಗಗಳು, ಒಂದು ಮಂಗಕ್ಕೆ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಎಲ್ಲಾ ಮಂಗಗಳು ಓಡಿ ಬರ್ತವೆ. ಒಂದು ನಾಯಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತಂದ್ರೆ ಎಲ್ಲಾ ನಾಯಿಗಳು ಓಡಿ ಬರ್ತವೆ. ಇವತ್ತಿನ ದಿವಸ ಆ ಮಗುವನ್ನ ರಕ್ಷಣೆ ಮಾಡ್ಲಿಕ್ಕೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ವಿಫಲರಾದ್ರು. ಹಾಗಾಗಿ ಬರುವ ದಿನಮಾನದಲ್ಲಿ ಈ ದೇಶದ ಪ್ರತಿಯೊಂದು ಮಗು ಸ್ವತಂತ್ರವಾಗಿ ಅಭ್ಯಾಸ ಮಾಡಬೇಕಾದ್ರೆ ಅವಳಿಗೊಂದು ತನ್ನ ಆತ್ಮರಕ್ಷಣೆಗಾಗಿ, ಅಂಗರಕ್ಷಣೆಗಾಗಿ ಒಂದು ಆಯುಧವನ್ನ ಕೊಟ್ರೆ ಒಳ್ಳೇದಾದೀತು, ಕೊಡ್ಬೇಕನ್ನುವಂತ ಸಲಹೆಯನ್ನ ಕೊಟ್ಟು ಈಗ ನಾವು ನೋಡ್ತಾ ನಿಂತಿದ್ರೆ ಹೊರತಾಗಿ ಅದರ ರಕ್ಷಣೆಗಾಗಿ ಯಾರು ಓಡ್ಲಿಲ್ಲ. ಯಾವಾಗ ಓಡಿದ್ರು ಅಂತಂದ್ರೆ ಬಹುಶಃ ಆ ಮಗು ಹೆಣವಾದ ಮೇಲೆ ಎಲ್ಲರೂ ಓಡುವ ಪ್ರಯತ್ನವನ್ನ ಮಾಡಿದ್ರೆ ಹೊರತಾಗಿ ಯಾರು ನೋಡ್ಲಿಲ್ಲ. ಗಂಡಸರು ಇಷ್ಟರ ಮಟ್ಟಿಗೆ ನಿರ್ವೀರ್ಯರು ಆಗಬಾರದು ಅಂತಕ್ಕಂತಹ ಒಂದು ಸೂಚನೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟು, ಆತ್ಮಾಭಿಮಾನ, ಸ್ವಾಭಿಮಾನ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪುರುಷನಿಗೆ ಬರಬೇಕಾಗಿದೆ. ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಅನಾಹುತ ನಡೆದ್ರೆ ಅದನ್ನ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡೋದಿಲ್ಲ. ಅಂತಹ ಕೆಲಸವನ್ನ ನಿಂದ್ರಿಸಿ ಆತ್ಮರಕ್ಷಣೆಗಾಗಿ ಹೋಗಿ ನಿಲ್ಲುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸಾರಿ ಕೊನೆ ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಒಂದು ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡಿದೆ, ಇನ್ನೊಂದು ಸರ್ಕಾರ ಈ ಘಟನೆಯನ್ನ ಚುನಾವಣೆಗೆ ಬಳಸಿಕೊಳ್ತಾ ಇದೆ. ಎರಡೂ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ನಮ್ಮ ಒಂದು ಈ ಹೋರಾಟವನ್ನ ಅವರ ಮನೆಗೆ ಹೋಗುವುದರೊಂದಿಗೆ ಮುಂದುವರಿಸ್ತೇವೆ.